ಇನ್ನುವಷ್ಟು ಹಸುವದ ಭಾಳ ದಿನ ಆಯ್ತು ಅದು ಹಸುವದ. ನನಗೆ ನಾಲ್ಕು ರೊಟ್ಟಿ ನನಗೆ ಸಿಕ್ಕೇ ಇಲ್ಲ ತಿನ್ನಾಕ. ಅಂತ ಪ್ರಸಂಗದೊಳಗೆ ಭಾಳ ದಿನ ಪ್ರಯತ್ನ ಮಾಡಿದ ನಂತರ 4 ರೊಟ್ಟಿ ತಾಟ ನೀಡಿ ಕೊಟ್ಟಾರ ಒಬ್ರು. ಏನು 4 ರೊಟ್ಟಿ ತಾಟ ರೊಟ್ಟಿ ಹೆಚ್ಚು ನೀಡಿ ಕೊಟ್ಟಾರ. ಅಂತ ಪ್ರಸಂಗದೊಳಗೆ ನಾ ಇನ್ನೇನು ಉಣ್ಬೇಕಂತ ಹೇಳಿ ಅನ್ನೋದ್ರೊಳಗೆ ಅದ್ರಾಗಿಂದ 2 ರೊಟ್ಟಿ ಹೊಳಿ ತಕೊಂಡಾರ. ಲಕ್ಷ ಬತ್ತು. ಹಂಗೆ ನಮ್ಮ ಪರಿಸ್ಥಿತಿ ಆಗೈತಿ. ಹೆಂಗಪ್ಪ ಅಂದ್ರ ಬಹಳ ದಿನದ ಹಿಡ್ಕೊಂಡು ಏನು ನಮ್ದು ಅಪೇಕ್ಷೆ ಇತ್ತು, ತಾಲೂಕು ಆಗ್ಬೇಕು, ಇಲ್ಲಿ ಅಪ್ಪರ ತಹಶೀಲ್ದಾರ್ ಆಗ್ಬೇಕು, ಕಾರ್ಯಾಲಯ ಆಗ್ಬೇಕಪ್ಪ ಅನ್ನೋ ಅಪೇಕ್ಷೆ ಇತ್ತು. ಅಂತ ಪ್ರಸಂಗದೊಳಗ ನಮ್ಮಲ್ಲಿ ಅಪ್ಪರ ತಹಶೀಲ್ದಾರ್ ಕಾರ್ಯಾಲಯ ಮಂಜೂರಾಗ್ಯದ. ಅಂತದ್ರೊಳಗ 51 ಊರು ಕೊಟ್ಟಾರ. ಮತ್ ಹೊಳ್ಳಿ ಅದ್ರಾಗಿಂದ 22 ಊರು ಕಸ್ಕೊಂಡಾರ. 22 ಊರು ಕಸ್ಕೊಂಡ ಕೈದು ತಾಲೂಕು ಹೆಂಗಾಗುದು? ತಾಲೂಕು ಆಗಂಗಿಲ್ಲ. ಯಾಕಂದ್ರೆ ಅದು ಕೆಟಗಿರಿ ಒಳಗೆ ಕೊಂಡಂಗಿಲ್ಲ. ನಿಯಮಗಳು ಭಾಳ ಇರ್ತಾವ ತಾಲೂಕು ಆಗ್ಬೇಕಪ್ಪ ಅಂತಂದ್ರ. ಅದಕ್ಕೆ ನಾವು ನೀವೆಲ್ಲ ಇವತ್ತು ಹೋರಾಡೋ ಪ್ರಸಂಗ ಬಂದದ್ದು. ನಮ್ದು ಏನು ಒಂದೇ ಒಪಿನಿಯನ್ ಅದ, ಸಂಕೂರು ನೀವು ತಾಲೂಕ ಜಾಹೀರ್ ಮಾಡ್ರಿ. ನೀವು ಉಮ್ಮದಿ ಬೇಕಂದ್ರ ನೀವು ಅದನ್ನೊಂದು ರಾಜ್ಯನೇ ಬೇರೆ ಮಾಡ್ರಿ, ನಮ್ದು ಏನೋ ಅಭ್ಯಂತರ ಇಲ್ಲ. ಆದ್ರ ಸಂಕ ನೀವು ತಾಲೂಕ ಮಾಡ್ರಿ ಅನ್ನೋದು ಒಂದೇ ನಮ್ದು ಅಪೇಕ್ಷೆ. ನಾ ಸಂಕದೂರಿನ ಕನಸುಗಾರ ಅದೀನಿ ಅಂತ ಹೇಳಕ ನನಗೆ ಹೆಮ್ಮೆ ಅನಿಸ್ತದೆ. ಯಾಕಂತಂದ್ರ ನಾ ಏನಿಲ್ಲ ಹೇಳಂಬರ್ನ ಉಪೋಷಣೆ ಮಾಡ್ಲತ್ತೀನಪ್ಪ ಅಂತಂದ್ರ ನನಗೆ ಭಾಳ ಬಡತನ ಬಂದದ. ನಾ ಭಾಳ ಬಡವದೀನಿ, ನನಗೆ ತಾಲೂಕು ಆಗೋಣ, ನಾ ಶ್ರೀಮಂತ ಆಗೋದೀನಿ ಅಂತ ಹೇಳಿ ನಾ ಮಾಡ್ಲತ್ತಿಲ್ಲ. ನಾ ಬೇಕಂದ್ರೆ ನಾಳೆಗೆ ಹೊಂಟೆ ಫಾರ್ಚುನರ್ ಗಾಡಿ ತಂದು ಅದ್ರ ಕೂತು ತಿರುಗಾಡುವಷ್ಟು ತಾಕತ್ ದೇವ್ರ ನನಗೆ ಕೊಟ್ಟಾನ. ಆದ್ರೂ ಸುದ್ದ ನಾ ಅವ್ರನ್ನ ಉಪೋಷಣೆ ಮಾಡ್ಲತ್ತೀನಿ. ಯಾಕೆ ಮಾಡ್ಲತ್ತೀನಪ್ಪ ಅಂತಂದ್ರೆ ಸಂಕದೂರಾಗ ನಾ ಒಬ್ಬನೇ ಶ್ರೀಮಂತ ಆಗೋದು ಬೇಡ, ನಮ್ಮ ಊರವರೆಲ್ಲ ಶ್ರೀಮಂತ ಆಗ್ಬೇಕು, ಸುತ್ತಮುತ್ತಲ ಹಳ್ಳಿಯವರು ಎಲ್ಲ ಶ್ರೀಮಂತ ಆಗ್ಬೇಕನ್ನೋ ನನ್ನ ಕನಸದ, ನನ್ನ ಆಶೆ ಅದ. ನಂದು ಒಂದೇ ಆಶೆ ಅದ, ಎಲ್ಲರೂ ಶ್ರೀಮಂತ, ಯಾರೂ ಬಡವರು ಇರಬಾರ್ದು. ಇದು ನನ್ನ ಆಶೆ ಅದ, ನನ್ನ ಕನಸದ. ಅದರ ಸಲುವಾಗಿ ನಾ ಇವತ್ತಿಲ್ಲಿ ಅಮರಣ ಉಪೋಷಣೆ ಕೊಂಡಿರ್ಬೇಕಪ್ಪ ಅನ್ನುವ ದೃಢ ನಿರ್ಧಾರವನ್ನು ಮಾಡಿ ಇವತ್ತು ಬಂದುಕೊಡ್ತೇನೆ. ಎಲ್ಲ ಊರಿನ ಗ್ರಾಮಸ್ಥರು ಕೂಡ ಇದಕ್ಕೆ ಬಹಳ ತಾವು ಸಹಭಾಗವನ್ನು ತಗೊಂಡು, ಯಾರೂ ಪಕ್ಷಪಾತವನ್ನು ಬಿಟ್ಟ, ಜಾತಿ ಭೇದವನ್ನು ಮರೆತು, ಹೆಣ್ಣು ಗಂಡು ಎಲ್ಲರೂ ಹೆಣ್ಮಕ್ಳು, ಸಣ್ಣ ಹುಡುಗರು, ದೊಡ್ಡವರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ, ಸುತ್ತ ಹಳ್ಳಿಯವರು ಎಲ್ಲರೂ ಕೂಡ ಈ ಮರಣ ಉಪೋಷಣೆ ಭಾಗ ತಗೊಳ್ಳುವ. ಇವತ್ತಿಲ್ಲ ಅಂದ್ರೆ ಇನ್ನು ಮತ್ತೆ ಯಾವಾಗೂ ಇಲ್ಲ. ಯಾಕಂತ ಹೇಳಿದ್ರೆ ನಾ ಮೊನ್ನೆ ಅಮದಾರ್ ಸಾಹೇಬರು ಬಂದಾಗ್ಲೂ ನಾ ಕೈ ಮುಗಿದು ಹೇಳಿದ್ನಿ. ಯಾಕಂತಂದ್ರೆ ಇಲ್ಲಿವರೆಗೂ ಯಾವತ್ತೂ ಸುದ್ದ ಇಲ್ಲಿ ಹಿಡ್ಕೊಂಡು ದಿಲ್ಲಿ ತನ ಒಂದೇ ಸರ್ಕಾರ ಬಂದಿತ್ತಿಲ್ಲ. ಆದ್ರೆ ಈ ಸರ ಇಲ್ಲಿ ಹಿಡ್ಕೊಂಡು ದಿಲ್ಲಿ ತನ ಒಂದೇ ಸರ್ಕಾರ ಬಂದದ. ಇದು ಒಂದೇ ಸರ ಆದ್ರೆ ಸಾಧ್ಯ ಇದೆ, ಇದ್ರ ಮುಂದೆ ಮತ್ತೊಮ್ಮೆ ಯಾವಾಗಾದ್ರೂ ಸಾಧ್ಯ ಇಲ್ಲ. ಅದಕ್ಕೆ ಇದು ಸರ ನೀವು ತಾಲೂಕಾ ಮಾಡಬೇಕು ಅಂತ ಹೇಳಿ ನಾವು ಅವ್ರಿಗೆ ಕೈ ಮುಗಿದು ವಿನಂತಿ ಮಾಡಿದ್ರು ಸುದ್ದ ಮತ್ ಹೊಳ್ಳಿ ಅವರು ಉಮ್ಮದಿ ಕಡೆನೇ ಜಗ್ಲತ್ತಾರ. ಉಮ್ಮದಿಗೆ MIDC ಮಾಡ್ಯಾರ, ಉಮ್ಮದಿಗೆ ಬಸ್ ಸ್ಟ್ಯಾಂಡ್ ಮಾಡ್ಯಾರ, ಉಮ್ಮದಿಗೆ ಅಪ್ಪರ್ ತಹಶೀಲ್ದಾರ್ ಕಾರ್ಯಾಲಯ ಮಾಡ್ಯಾರ, ಉಮ್ಮದಿಗೆ ಆಲ್ರೆಡಿ ಪೊಲೀಸ್ ಸ್ಟೇಷನ್ ಅದ. ಮತ್ ಎಲ್ಲ ಅಲ್ಲೇ ಅವು. ಮತ್ ಸಂಘ ತಾಲೂಕು ಆಗಂಗಿಲ್ಲ ಅಂತ ಹೇಳಿ ಹೇಳಿಬಿಡ್ತಾರೆ ಇನ್ನು ನಾಳೆಗೆ. ಅದನ್ನ ಹೇಳೋಕ್ಕಿಂತ ಮೊದಲು ನಾವು ಇಲ್ಲಿ ಜಾಗೃತ ಆದ್ರ ಅಟ್ಟೆ ಇದು ಸಂಘ ತಾಲೂಕು ಆಗೋ ಶಕಾಸ್ತದ, ಇಲ್ಲಿಕಂದ್ರೆ ಆಗಂಗಿಲ್ಲ. ಅದಕ್ಕೆ ದಯವಿಟ್ಟು ನಾ ಎಲ್ಲರಿಗೂ ಸುದ್ದ ಕೈ ಮುಗಿದು ವಿನಂತಿ ಮಾಡ್ತೀನಿ, ಎಲ್ಲರೂ ಕೂಡ ಈ ಅಮರಣ ಉಪೋಷಣದೊಳಗೆ ಭಾಗ ತಗೋಬೇಕು. ಮತ್ತು ಇದು ಏನು ಒಂದು ಲಡ ಅದ, ಇದು ಈ ಯುದ್ಧದೊಳಗೆ ಯಾರೂ ಸೋಲಿಸೋ ಇಲ್ಲ. ಸೋತೀವಪ್ಪ ಅಂತಂದ್ರೆ ನಮ್ಮ ತಾಲೂಕು ಆಗಂಗಿಲ್ಲ. ಅದಕ್ಕೆ ಸೋಲ್ಲಾರ್ದೇನೆ ನಾವೆಲ್ಲರೂ ಕೂಡ ಇದನ್ನ ಗಟ್ಟುಮುಟ್ಲೆ ತಯಾರಿಲೆ ನಾವು ಇದನ್ನ ಲಡಿಸ್ಬೇಕಾಗಿದೆ. ನಮ್ಮ ತಾಲೂಕು ಆಗುತ್ತಾನ ನಾವ್ಯಾರು ಸುಮ್ಮ ಕುಂಡ್ರುವುದಿಲ್ಲ. ಅದಕ್ಕೆ ಎಲ್ಲರೂ ಕೂಡ ನಾಳಿಗೆ ಎಲ್ಲಾ ಕೆಲಸ ಬಿಟ್ಟು, ನಾಳಿಗೆ ಯಾವುದೇ ಪರಿಸ್ಥಿತಿ ಒಳಗೆ ಎಲ್ಲಾ ಕೆಲಸ ಬಿಟ್ಟು ಎಲ್ಲರೂ ಇಲ್ಲಿ ಸ್ಟೇಜ್ ಮೇಲೆ ಬರೆದು ಕುಂಡ್ರದವ್ರು. ಇಲ್ಲಿ ಎಲ್ಲಿ ಜಾಗ ಸಾತಿರಬಾರ್ದು, ಹಂಗ ಇಲ್ಲಿ ಜನ ನೆರಿಬೇಕು, ಅಷ್ಟು ಜನ ಇಲ್ಲಿ ಕೂಡಬೇಕು, ಅಂದಾಗ ತಾಲೂಕು ಆಗ್ತದೆ. ಎಲ್ಲೇ ನಾವು ಒಬ್ಬನೇ ಕೊಂಡ್ತಾನ ಒಬ್ಬನೇ ಕೊಂಡಲ್ಲಿ ಬಿಡು ಅಂತ ಹೇಳಿ ಅಂದ್ರೆ ಅದು ತಾಲೂಕು ಆಗಂಗಿಲ್ಲ. ಅದಕ್ಕೆ ಎಲ್ಲರೂ ಕೂಡ ಎಲ್ಲಾ ಕೆಲಸ ಬಿಟ್ಟು, ದಗದಕ್ಕೆ ಹೋಗೋರಿದ್ರೆ ಒಂದು 4 ದಿವಸ ದಗದ ಬಿಟ್ಟು, ಮತ್ತೆ ಎಲ್ಲರೂ ಊರಿಗೆ ಪರಿ ಹೋಗೋರಿದ್ರೆ ಎಲ್ಲ ಬಿಟ್ಟು ಇಲ್ಲಿ ಬಂದು ಕುಂಡ್ರದದು. ಎಲ್ಲರೂ ಪೂರ ಎಲ್ಲ ಸುತ್ತಮುತ್ತಲ ಹಳ್ಳಿಯವರು ಎಲ್ಲಾ ಗ್ರಾಮಸ್ಥರು ಇಲ್ಲಿ ಬಂದು ಕೂತು ಈ ಒಂದು ಅಮರಣ ಉಪೋಷಣವನ್ನು ಯಶಸ್ಸು ಮಾಡಿ ನಮ್ಮ ಸಂಘ ತಾಲೂಕ ಜಾಹೀರು ಮಾಡ್ಕೊಳ್ಳೋದ ಮತ್ತು ನಮ್ಮ ಧ್ವನಿಯನ್ನ ಸರ್ಕಾರದ ಒಳಗೆ ಮುಟ್ಟಿಸಿ ನಾವು ಸಂಘ ತಾಲೂಕ ಜಾಹೀರು ಮಾಡ್ಕೊಳ್ಳೋದ ಅನ್ನೋ ಮಾತನ್ನ ನಾ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಮಹಾರಾಷ್ಟ್ರ.